ಮನುಷ್ಯ ಸರಳವಾಗಿ ಸುಖವಾಗಿ ಇರಬಹುದು. ನಿಜವಾಗಿ ಸುಖ ಅಂದರೆ ಸರಳತೆಯೇ ಸುಖ. ಯಾರ್ಯಾರು ಸುಖವಾಗಿದ್ದೀನಿ ಅಂತಾರೆ ಅವರು ಸರಳವಾಗಿದ್ದಾರೆ. ಇನ್ನು ಕೆಲವರು ತಮ್ಮ ಜೀವನವನ್ನೇ ನೀವಾಗಲೇ ಹೇಳಿದಾಗಿ ಕಾಂಪ್ಲಿಕೇಟ್ ಮಾಡಿಕೊಂಡು ಇದ್ದರೂ ಇಲ್ಲದ ಹಾಗೆ ಯಾವುದೋ ಚಿಂತೆಯನ್ನು ಹೊತ್ತು ದುಃಖದಲ್ಲಿ ಒದ್ದಾಡ್ತಾರೆ. ಶಾಸ್ತ್ರದೃಷ್ಟಿಯಲ್ಲಿ ಸುಖ ಅಂದರೆ ಏನು? ಶಾಸ್ತ್ರ ಅಂದರೆ ನಮ್ಮ ಪ್ರಾಚೀನರು 7 ಗ್ರಂಥಗಳನ್ನು ಹೇಳಿದ್ದಾರೆ. ಅದನ್ನು ಶಾಸ್ತ್ರ ಅಂತ ವಿದ್ವತ್ ಪ್ರಪಂಚದಲ್ಲಿ ಕರೀತಾರೆ. ಅದು ಋಗ್ಯಜು ಸಾಮ ಅಥರ್ವಾದ್ಯ ಭಾರತಂ ಪಂಚರಾತ್ರಕಂ ಮೂಲ ರಾಮಾಯಣಂ ಚೈವ ಶಾಸ್ತ್ರಮಿತ್ಯಭಿಧೀಯತೆ ಅಂತ ಈ 7 ಶಾಸ್ತ್ರ ಅಂತ ಕರೆಸಿಕೊಂಡದ್ದು. ಇದು ಕೇವಲ ಹಿಂದೂಗಳಿಗಾಗಲಿ ಅಥವಾ ಯಾರಿಗೆ ಒಬ್ಬರಿಗೆ ಸಂಬಂಧಪಟ್ಟದ್ದಲ್ಲ. ಈ 7 ಗ್ರಂಥಗಳು ಇಡೀ ಮನುಕುಲ, ಈ ಭೂಮಿಯ ಮೇಲೆ ವಾಸ ಮಾಡುವಂತಹ ಎಲ್ಲ ಮನುಷ್ಯರು ಸುಖವಾಗಿರಬೇಕಾದ್ರೆ ಹೇಗೆ ಇರಬೇಕು ಅನ್ನೋದನ್ನು ತಿಳಿಸಿಕೊಟ್ಟದ್ದೇ ಈ 7 ಗ್ರಂಥಗಳು.